ಎಲ್ರಿಗೂ ನಮಸ್ತೆ. ಮೈಮಾಹು ಕಿಚನ್ಗೆ ಸ್ವಾಗತ. ನಾನಿವತ್ತು ಮೂಲಂಗಿ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕೆಲವರು ಮೂಲಂಗಿನ ಹಸಿ ವಾಸನೆ ಸ್ವಲ್ಪ ಸ್ಮೆಲ್ ಇರುತ್ತೆ ಅಂತ ಸಾಂಬಾರಲ್ಲಾಗಲಿ ಚಟ್ನಿ ಹಾಗೆ ಮಾಡಿದ್ರೇ ತಿನ್ನಲ್ಲ. ಅದಕ್ಕೋಸ್ಕರ ಡಿಫ್ರೆಂಟಾಗಿ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಚಳಿಗಾಲಕ್ಕೆ ಬಾಯಿ ತುಂಬ ಟೇಸ್ಟು, 3-4 ದಿನ ಇಟ್ಕೊಂಡು ತಿನ್ಬೋದು ಅಂತ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಶೇಂಗಾ ಹಾಕ್ತೀನಿ. ನಾವು ಚಟ್ನಿ ನೋಡ್ಕೊಂಬಿಟ್ಟು ಶೇಂಗಾ ಹಾಕ್ಕೊಳ್ಬೇಕಾಗುತ್ತೆ. ಇದೊಂದು ಸ್ವಲ್ಪ ಉರಿಲಿ ನಮಗೆ. ಇದಕ್ಕೇ ಇವಾಗ ಒಂದು 10-12 ಒಣಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ. ಇವನ ಜೊತೆಗೇ ಹುರ್ಕೊಂಬಿಡೋಣ. ಇವಾಗ 3/4 ಭಾಗ ಹುರಿದಿದೆ. ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡೋಣ. ಮೂಲಂಗಿ ಚಟ್ನಿ ಆಗಲಿ ಸಾಂಬಾರಿಗೆ ಆಗಲಿ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಷ್ಟು ಚೆನ್ನಾಗಾಗುತ್ತೆ. ಇವಾಗ ಜೀರಿಗೆ ಸಿಡಿತಾ ಇದೆ ನಮಗೆ. ಸ್ವಲ್ಪ ಇದು ಮೂಲಂಗಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹುರುಗಡ್ಲೆ. ಇದನ್ನು ಸ್ವಲ್ಪ ಶೀತಕ್ಕೆ ತಣ್ಣಗಿರುತ್ತೆ ಅಂತ ಹಾಕಿಬಿಡೋಣ. ಸ್ವಲ್ಪ ಬಿಸಿಯಾಗಿ ಇವಾಗ ಕಂಪ್ಲೀಟಾಗಿ ಎಲ್ಲ ಹುರಿದಿದೆ. ಜೀರಿಗೆನೂ ಚೆನ್ನಾಗಿ ಸಿಡಿದಿದೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ಇದು ಚೆನ್ನಾಗಿ ಸಿಡಿದಿದೆ, ಗ್ಯಾಸ್ ಆಫ್ ಮಾಡಿಬಿಡೋಣ. ಇದನ್ನು ಜಾರಿಗೆ ಹಾಕ್ಕೊಂಡ್ಬಿಡೋಣ. ಇವಾಗ ಬಾಣಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ನಮಗೆ ಕಾಯಲಿ. ಇವಾಗ ದೊಡ್ಡದೊಂದು ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಾಕು, ತುಂಬ ಒಂದೇ ಗಡ್ಡೆ ಹಾಕ್ತಿದ್ದೀನಿ ದೊಡ್ಡದು. ಇದು ಸ್ವಲ್ಪ ನಮಗೆ ಫ್ರೈ ಆಗಿ ಇವಾಗ ಇದಕ್ಕೇ ಮೂಲಂಗಿ ಹಾಕ್ಕೊಂಬಿಟ್ಟು ಒಂದು ಅರ್ಧ ಬೆಂದಿದೆ. ಈರುಳ್ಳಿ ಫ್ರೈ ಆಗಿದೆ. ಮೂಲಂಗಿನ ಹಾಕ್ಕೊಂಬಿಟ್ಟು ಫ್ರೈ ಮಾಡೋಣ. ನಿಧಾನೂರಿನಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಮೂಲಂಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಫ್ರೈ ಆಗ್ತಾಯಿದೆ. ಒಂದು 1/4 ಸ್ಪೂನ್ ಉಪ್ಪು ಹಾಕೋಣ. ಇದು ಉಪ್ಪು ಹಿಡೀಲಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ. ಫ್ರೈ ಆಗಲಿ ನಮಗೆ. ಸ್ವಲ್ಪ ಹುಣಸೆ ಹಣ್ಣನ್ನು ಇವಾಗಲೇ ಹಾಕಿ ಅದರಲ್ಲಿರೋ ನೀರಿನ ಅಂಶ ಬತ್ತೋ ಹಾಗೆ ಫ್ರೈ ಮಾಡೋಣ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ತೊಳೆದಿರೋದನ್ನು ಹಾಕಿಬಿಡೋಣ. ನೀರಿನ ಅಂಶ ಬತ್ತಲಿ ನಮಗೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲನೂ ಆಫ್ ಮಾಡಿಬಿಡೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗೋಕ್ಕೆ ಬಿಡೋಣ. ಹುರಿದಿರೋದನ್ನು ಪುಡಿ ಮಾಡ್ಕೊಂಬಿಡೋಣ. ಇವಾಗ ಹುರಿದಿರೋ ಈರುಳ್ಳಿ ಮತ್ತು ಮೂಲಂಗಿ ತಣ್ಣಗಾಗಿದೆ. ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದಷ್ಟು ಚೆನ್ನಾಗಾಗುತ್ತೆ. ಮೂಲಂಗಿ ಇದಕ್ಕೆ ಇಷ್ಟು ಹಾಕಿದ್ದೀನಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಡೋಣ. ಉರಿಬೇಕಾದ್ರೆ ಉಪ್ಪು ಹಾಕಿದ್ದೀನಿ. ಇವಾಗ 1-2 ರೌಂಡ್ ಹಾಕ್ಸ್ಕೊಂಬಿಟ್ಟು ನೀರು ಹಾಕೋಣ. ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಎಣ್ಣೆ ಅಂಶ ಮತ್ತು ಮೂಲಂಗಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಇಷ್ಟು ನೈಸ್ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಇದೆ. ಉಪ್ಪು ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕೋಣ. ಒಂದು 4-5 ದಿನ ಇಡೋದಾದರೆ ನೀರೇನು ಉಪಯೋಗಿಸೋದು ಬೇಡ, ಹಾಗೇನೆ ರುಬ್ಬಕ್ಕೆ ಬರುತ್ತೆ. ನಮ್ಮ ಮನೆಗಳಲ್ಲಿ ದಿನ ರೊಟ್ಟಿ ಅಲ್ವಾ, ಹಾಗಾಗಿ ನಾವು 4-5 ದಿನ ಇಡಲ್ಲ. ಇವಾಗ ಸ್ವಲ್ಪ ನೀರು ಹಾಕಿದ್ದೀನಿ, ರುಬ್ಕೊಂಬಿಡೋಣ. ಇವಾಗ ತುಂಬ ಏನು ನೈಸಾಗಿಲ್ಲ. ಮೂಲಂಗಿ ನಾವು ಫ್ರೈ ಮಾಡಿರೋದ್ರಿಂದ ಈ ಲೆವೆಲಿಗೆ ಕರೆಕ್ಟ್ ಇದೆ. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ಒಗ್ಗರಣೆ ಬೇಕಂದರೆ ಮಾಡ್ಕೊಳ್ಬೋದು. ಚೆನ್ನಾಗಾಗುತ್ತೆ ಬಿಸಿ ಬಿಸಿ ರೊಟ್ಟಿಗೆ. ಇನ್ನು ಸ್ವಲ್ಪ ಈರುಳ್ಳಿ ಹಾಕೋದ್ರಿಂದ, ಬೇಡ ಅಂದರೆ ಹಾಗೇನೂ ಉಪಯೋಗಿಸ್ಬೋದು. ನಾನು ಮೂಲಂಗಿ ಹುರಿದಿರೋ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕೋಣ. ರುಬ್ಬೋದಕ್ಕೂ ಜೀರಿಗೆ ಹಾಕಿದ್ದೀವಿ. ಸಾಸಿವೆ ಅರ್ಧ ಸಿಡಿದ್ಮೇಲೆ ಹಾಕೋಣ ಜೀರಿಗೆನ. ಇವಾಗ ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಈರುಳ್ಳಿ ಹಾಕೋಣ. ಈರುಳ್ಳಿ ಮತ್ತು 1-2 ಸ್ಪೂನ್ ಕರಿಬೇವು ಹಾಕ್ತಿದ್ದೀನಿ. ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಇಷ್ಟು ಫ್ರೈ ಆಗಿದೆ, ಸಾಕು. ರೊಟ್ಟಿಗೆ ಹಚ್ಚಿ ತಿನ್ಬೇಕಾದ್ರೆ ಬಾಯಿ ಸಿಗುತ್ತೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಚಟ್ನಿ ಹಾಕ್ಕೊಂಬಿಡೋಣ. ನಾವು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿರೋದ್ರಿಂದ ರೊಟ್ಟಿಗೆ ಹಚ್ಕೊಂಡು ತಿನ್ಬೇಕಾದ್ರೆ ಬಾಯಿ ಸಿಗುತ್ತೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ನಮಗೆ ಉಪ್ಪು ಹುಳಿ ಎಲ್ಲ ರುಬ್ಬೇಕಾದ್ರೆ ನೋಡಿದ್ದೆ, ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಮಿಕ್ಸ್ ಮಾಡೋಣ. ಇವಾಗ ಕ್ಲೀನಾಗಿ ಮಿಕ್ಸ್ ಆಗಿದೆ. ನಾನು ರೊಟ್ಟಿ ಜೊತೆಗೇ ಸರ್ವ್ ಮಾಡ್ಕೊಂಬಿಡ್ತೀನಿ. ಈ ಥರ ಮಾಡೋದ್ರಿಂದ ತುಂಬ ಇವಾಗ ತಿನ್ಬೋದು. ಮತ್ತು ನಾಳೆ ಸ್ವಲ್ಪ
ನೀರಾಗಿ ಕುದಿಸ್ಬಿಟ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ, ನಾವು ಶೇಂಗಾ ಕಡಲೆ ಹಾಕಿರೋದ್ರಿಂದ. ಇವಾಗ ತಿನ್ನೋಕ್ಕೆ ತುಂಬ ಟೇಸ್ಟು. ಹಂಗೆ ಕುದಿಸ್ಬಿಟ್ಟು ಇಟ್ಕೊಂಡ್ರೆ ಮತ್ತೆ ಎಕ್ಸ್ಟ್ರಾನು ನಾವು ತಗೊಂಡು ಹೋಗ್ಬೋದು 2 ದಿನ. ಇವಾಗ ರೊಟ್ಟಿ ಜೊತೆಗೇ ಸರ್ವ್ ಮಾಡ್ಕೊಂಬಿಡೋಣ. ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿದೆ. ನಮ್ಮಲ್ಲಿ ದಿನ ಬೆಳಗ್ಗೆ ಹೊತ್ತು ರೊಟ್ಟಿನೇ. ಇವಾಗ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಂಬಿಡೋಣ. ಈ ಥರ ಅದ್ಭುತ ಟೇಸ್ಟ್ ಚಟ್ನಿ. ನಾವು ಈರುಳ್ಳಿ ಒಗ್ಗರಣೆ ಹಾಕಿರೋದ್ರಿಂದ ದಪ್ಪಗೆ ಈರುಳ್ಳಿ ಬಾಯಿ ಸಿಗುತ್ತೆ ಬೇರೆ. ವಾವ್, ಸೂಪರ್. ಇದ್ರ ಜೊತೆಗೆ ಏನು ಬೇಡ, ಸ್ವಲ್ಪ ಮೊಸರಿದ್ರೆ ಸಾಕಾಗುತ್ತೆ. ರೊಟ್ಟಿ ಜೊತೆಗೆ ಈ ಮೂಲಂಗಿ ಚಟ್ನಿ ತುಂಬ ಅದ್ಭುತ ಟೇಸ್ಟ್. ಈ ಚಳಿಗಾಲಕ್ಕಂತೂ ಬಾಯಿಗೆ ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡಿ. ಸ್ವಲ್ಪ ಹುಳಿ ಮುಂದೆ ಇರಬೇಕು ಈ ಚಟ್ನಿ. ಹುಳಿ ಮತ್ತು ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರೂ ಚೆನ್ನಾಗಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.